ನಮಸ್ಕಾರ ಮೇಷರೇ. ಮಾರ್ಚ್ 2026 ನಿಮಗೆ ಸಂಭಾವ್ಯತೆ ಮತ್ತು ಸ್ವಯಂ ಅನ್ವೇಷಣೆಯ ತಿಂಗಳಾಗಿ ಬರುತ್ತದೆ. ನಿಮ್ಮ ಉತ್ಸಾಹವನ್ನು ಜಾಗೃತಗೊಳಿಸಿ. ಈ ತಿಂಗಳು ಸೂರ್ಯ ಮೀನರಾಶಿಯಲ್ಲಿ ಬೆಳಗುತ್ತಿರುವುದರಿಂದ ನೀವು ಆಂತರಿಕವಾಗಿ ತೀವ್ರವಾಗಿ ಪರಿಶೀಲನೆ ಮಾಡಬೇಕಾದ ಸಮಯದಲ್ಲಿದ್ದೀರಿ. 20ನೇ ತಾರೀಖಿನವರೆಗೆ ಆತ್ಮಾವಲೋಕನ ಮಾಡಿ ಮತ್ತು ನಿಮ್ಮ ಶಕ್ತಿಯನ್ನು ಮರುಕೇಂದ್ರೀಕರಿಸಿ. ಮಧ್ಯಭಾಗದಲ್ಲಿ ಮಂಗಳನ ಪ್ರವೇಶವು ನಿಮ್ಮ ಚೈತನ್ಯವನ್ನು ಮತ್ತು ಪ್ರಾರಂಭಾತ್ಮಕ ಉತ್ಸಾಹವನ್ನು ಹೆಚ್ಚಿಸುತ್ತದೆ. ಹೊಸ ಸವಾಲುಗಳನ್ನು ಸ್ವೀಕರಿಸಲು ಇದು ಉತ್ತಮ ಸಮಯ. ತುಲಾ ಮೂಲಕ ಶುಕ್ರನ ಸಾಗಣೆಯು ಸಂಪರ್ಕಗಳನ್ನು ಹೆಚ್ಚಿಸುತ್ತದೆ. ಸಮತೋಲನವೇ ಸಂಬಂಧಗಳಿಗೆ ಮುಖ್ಯ. ಸಂಘರ್ಷಗಳಾಗುವಾಗ ಸಂವಹನವನ್ನು ಮುಕ್ತವಾಗಿಡಿ ಮತ್ತು ತಕ್ಷಣದ ಪ್ರತಿಕ್ರಿಯೆಗಳನ್ನು ತಪ್ಪಿಸಿ. ದಂಪತಿಗಳು ಭವಿಷ್ಯದ ಕನಸುಗಳನ್ನು ಶಾಂತವಾಗಿ ಚರ್ಚಿಸುವ ಮೂಲಕ ಗಾಢತೆಯನ್ನು ಪಡೆಯುತ್ತಾರೆ. ಒಂಟಿಗಳು ಹೊಸ ಪರಿಚಯಗಳಲ್ಲಿ ಬೌದ್ಧಿಕ ಹೊಂದಾಣಿಕೆಗೆ ಗಮನಹರಿಸಲಿ. ಗುರುವಿನ ಪ್ರಭಾವವು ಆರ್ಥಿಕ ಬೆಳವಣಿಗೆಗೆ ಸೂಚನೆ ನೀಡುತ್ತದೆ. ಹೊಸ ಹೂಡಿಕೆಗಳನ್ನು ಪರಿಗಣಿಸಿ, ಆದರೆ ವಿವೇಕಯುತವಾಗಿ. ವೃತ್ತಿಯಲ್ಲಿ ಮಂಗಳನ ಪ್ರಭಾವದಿಂದ ನಿಮ್ಮ ಚೈತನ್ಯ ಹೆಚ್ಚಿಸುತ್ತದೆ. ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಉತ್ಸಾಹವಿರಲಿ, ಆದರೆ ತ್ವರಿತ ನಿರ್ಧಾರಗಳನ್ನು ತಪ್ಪಿಸಿ. ಮಧ್ಯಮಾವಧಿಯ ಯೋಜನೆಗಳಿಗೆ ಈಗಿನ ಸಮಯ ಸೂಕ್ತ. ಯೋಜನೆಗಳನ್ನು ದಾಖಲಿಸಿ ಮತ್ತು ಚಿಕ್ಕ ಹಂತಗಳಲ್ಲಿ ಅನುಷ್ಠಾನಗೊಳಿಸಿ. ಆರೋಗ್ಯದ ದೃಷ್ಟಿಯಿಂದ ಆಹಾರ ಮತ್ತು ನಿಯಮಿತ ವ್ಯಾಯಾಮಕ್ಕೆ ಗಮನ ಕೊಡಿ. ಇದು ನಿಮ್ಮ ಯೋಗಕ್ಷೇಮವನ್ನು ಹೆಚ್ಚಿಸುತ್ತದೆ. ಒತ್ತಡದ ಏರಿಳಿತಗಳನ್ನು ನಿರ್ವಹಿಸಲು ಮೈಂಡ್ಫುಲ್ನೆಸ್ ವ್ಯಾಯಾಮಗಳನ್ನು ಅಭ್ಯಾಸ ಮಾಡಿ. ಮಧ್ಯಾಹ್ನದ ಚಿಕ್ಕ ವಿಶ್ರಾಂತಿಗಳು ನಿಮ್ಮ ದೈನಂದಿನ ಕಾರ್ಯಕ್ಷಮತೆಯನ್ನು ಸುಧಾರಿಸುತ್ತವೆ. ಶರೀರಕ್ಕೆ ಬೇಕಾದ ವಿಶ್ರಾಂತಿ ಮತ್ತು ಪೋಷಣೆಯನ್ನು ಪ್ರಾಧಾನ್ಯತೆಯಿಸಿ. ತಿಂಗಳು ಮುಂದುವರೆದಂತೆ 29ನೇ ತಾರೀಖಿನ ಅಮಾವಾಸ್ಯೆ ಹೊಸ ಆರಂಭಗಳಿಗೆ ಮತ್ತು ದೀರ್ಘಾವಧಿ ದೃಷ್ಟಿ ರೂಪಿಸಲು ಅನುಕೂಲವಾಗಿದೆ. ಯೋಜನೆಗಳನ್ನು ಪ್ರಾರಂಭಿಸಲು ಅಥವಾ ಗುರಿಗಳನ್ನು ನಿಗದಿಗೊಳಿಸಲು ಇದು ಉತ್ತಮ ಸಮಯ. ಬೆಳವಣಿಗೆಯನ್ನು ಸ್ವೀಕರಿಸಿ ಮತ್ತು ಮಾರ್ಚ್ ಉದ್ದಕ್ಕೂ ಬದಲಾವಣೆಗೆ ಸಕಾರಾತ್ಮಕವಾಗಿ ಹೊಂದಾಣಿಕೆ ಮಾಡಿ. ನಿಮ್ಮ ಒಳಗಿನ ದಿಕ್ಕು ಮತ್ತು ತಾಳ್ಮೆಯನ್ನು ನಂಬಿ. ನಮಸ್ಕಾರ ವೃಷಭರೇ. ಮಾರ್ಚ್ 2026 ನಿಮಗೆ ಆತ್ಮಾವಲೋಕನ ಮತ್ತು ಅವಕಾಶಗಳ ತಿಂಗಳಾಗಿ ಬರುತ್ತದೆ. ನಿಮ್ಮ ಒಳಗಿನ ದಿಕ್ಕನ್ನು ಗಮನಿಸಿ. ತಿಂಗಳ ಆರಂಭದಲ್ಲಿ ಶುಕ್ರನು ಧನುರಾಶಿಯಲ್ಲಿರುವುದರಿಂದ ವೈಯಕ್ತಿಕ ಮಹತ್ವಾಕಾಂಕ್ಷೆಗಳು ಮತ್ತು ಸಂಬಂಧಗಳ ಬಗ್ಗೆ ಮರುವ್ಯಾಖ್ಯಾನಕ್ಕೆ ಪ್ರೇರಣೆ ಸಿಗುತ್ತದೆ. ಮಧ್ಯಭಾಗದಲ್ಲಿ ಮಂಗಳನ ಪ್ರಭಾವವು ವೃತ್ತಿಜೀವನದ ಮನೆಯಲ್ಲಿ ಚೈತನ್ಯವನ್ನು ಹೆಚ್ಚಿಸುತ್ತದೆ. ಹೊಸ ಅನ್ವೇಷಣೆಗಳಿಗೆ ಸಿದ್ಧರಾಗಿ. ಯುರೇನಸ್ನ ಅಚ್ಚರಿಗಳು ಆರ್ಥಿಕ ನಿರ್ಧಾರಗಳಲ್ಲಿ ಎಚ್ಚರಿಕೆಯನ್ನು ಬೇಡುತ್ತವೆ. ಬಜೆಟ್ ಅನ್ನು ವಿವೇಕದಿಂದ ರೂಪಿಸಿ. ಶುಕ್ರನ ಸೌಮ್ಯಹಸ್ತದಡಿಯಲ್ಲಿ ಸಂಬಂಧಗಳು ಅರಳುತ್ತವೆ. ಸಮತೋಲನ ಮತ್ತು ಮುಕ್ತತೆ ಮುಖ್ಯ. ಒಂಟಿಗಳು ಆಸಕ್ತಿಕರ ಸಂಪರ್ಕಗಳನ್ನು ಕಂಡುಕೊಳ್ಳಬಹುದು. ದಾಂಪತ್ಯಗಳು ಆಳವಾದ ತಿಳುವಳಿಕೆಯನ್ನು ಕಂಡುಕೊಳ್ಳುತ್ತಾರೆ. ಸಂಘರ್ಷಗಳು ಬಂದಾಗ ಸಂವಹನವನ್ನು ತೆರೆಯಿರಿ ಮತ್ತು ತಕ್ಷಣದ ಪ್ರತಿಕ್ರಿಯೆಗಳನ್ನು ತಪ್ಪಿಸಿ. ಶಾಂತವಾಗಿ ವಿಚಾರಿಸಿ ಮತ್ತು ಭಾವನೆಗಳನ್ನು ಹಂಚಿಕೊಳ್ಳಿ. ಮಧ್ಯಭಾಗದಲ್ಲಿ ಮಂಗಳನ ಪ್ರಭಾವವು ನಿಮ್ಮ ಚೈತನ್ಯವನ್ನು ಹೆಚ್ಚಿಸುತ್ತದೆ. ಸೃಜನಾತ್ಮಕತೆಯನ್ನು ವೃತ್ತಿಜೀವನಕ್ಕೆ ಅಳವಡಿಸಿ. ಸವಾಲುಗಳನ್ನು ಸ್ವೀಕರಿಸಿ, ಆದರೆ ತ್ವರಿತ ನಿರ್ಧಾರಗಳನ್ನು ತಪ್ಪಿಸಿ. ದೀರ್ಘಕಾಲೀನ ಯೋಜನೆಗಳನ್ನು ಸಣ್ಣ ಹಂತಗಳಲ್ಲಿ ಅನುಷ್ಠಾನಗೊಳಿಸಿ. ನೆಟ್ವರ್ಕಿಂಗ್ ಮತ್ತು ದೃಢ ನಿರ್ಧಾರದ ಮೂಲಕ ಗಮನಾರ್ಹ ಪ್ರಗತಿ ಸಾಧ್ಯ. 14ರಂದು ಹುಣ್ಣಿಮೆ ಹಿಂದಿನ ಸಮಸ್ಯೆಗಳಿಗೆ ಮುಕ್ತಾಯದ ಸೂಚನೆ ನೀಡಬಹುದು. ಗುಣಪಡಿಸುವಿಕೆಗೆ ಅವಕಾಶ ಮಾಡಿ. ಆರೋಗ್ಯದ ದೃಷ್ಟಿಯಿಂದ ದಿನಚರಿಯಲ್ಲಿ ವಿಶ್ರಾಂತಿ ತಂತ್ರಗಳನ್ನು ಸೇರಿಸಿ. ನಿಯಮಿತ ನಿದ್ರೆ ಮತ್ತು ಪೋಷಣೆ ಅತ್ಯವಶ್ಯ. ಒತ್ತಡದ ಏರಿಳಿತಗಳನ್ನು ಮೈಂಡ್ಫುಲ್ನೆಸ್ ಅಭ್ಯಾಸಗಳು ಮತ್ತು ಮಧ್ಯಾಹ್ನದ ಸಣ್ಣ ವಿಶ್ರಾಂತಿಗಳು ಸಹಾಯ ಮಾಡುತ್ತವೆ. ಅದೃಷ್ಟ ಸಂಖ್ಯೆಗಳು 7, 18, 23, 31. ದಕ್ಷಿಣ ದಿಕ್ಕುಗಳು ಮತ್ತು ನೀರಿನ ಚಟುವಟಿಕೆಗಳು ದಿನವಿಡೀ ಸಕಾರಾತ್ಮಕ ಫಲಿತಾಂಶಗಳನ್ನು ಹೆಚ್ಚಿಸುತ್ತವೆ. ಸಣ್ಣ ಸ್ಥಳೀಯ ಪ್ರವಾಸಗಳು ಮತ್ತು ಪರಿಚಿತ ಸಾಂಸ್ಕೃತಿಕ ಸ್ಥಳಗಳ ಅನ್ವೇಷಣೆಗಳು ಈ ತಿಂಗಳಲ್ಲಿ ಫಲಪ್ರದ. ಆರ್ಥಿಕವಾಗಿ ಯುರೇನಸ್ನ ಪ್ರಭಾವದಿಂದ ಆಕರ್ಷಣೆಯ ಹೊರತಾಗಿ ರಿಸ್ಕ್ಗಳನ್ನು ಎಚ್ಚರಿಕೆಯಿಂದ ತೂಕ ಮಾಡಿ. ಸಂಪ್ರದಾಯವಾದಿ ಹೂಡಿಕೆಗಳನ್ನು ತಿಂಗಳ ಅಂತ್ಯದವರೆಗೆ ಪರಿಗಣಿಸಿ. ಮಾರ್ಚ್ 2026 ರೂಪಾಂತರ ಅನುಭವಗಳಿಗೆ ಅಡಿಪಾಯ ಹಾಕುತ್ತದೆ. ವಿಶ್ವಾಸದಿಂದ ಬದಲಾವಣೆಯನ್ನು ಸ್ವೀಕರಿಸಿ ಮತ್ತು ಬೆಳವಣಿಗೆಯ ಪ್ರಕ್ರಿಯೆಯಲ್ಲಿ ನಂಬಿಕೆ ಇರಿಸಿ. ನಮಸ್ಕಾರ ಮಿಥುನರೇ. ಮಾರ್ಚ್ 2026 ನಿಮಗೆ ಸಂವಹನ ಮತ್ತು ಅವಕಾಶಗಳ ತಿಂಗಳಾಗಿ ಬರುತ್ತದೆ.
ನಿಮ್ಮ ಶಬ್ದವನ್ನು ಜಾಗೃತಗೊಳಿಸಿ. ಬುಧನ ಪ್ರಭಾವದಿಂದ ನಿಮ್ಮ ಸಂವಹನ ಶಕ್ತಿ ಬೆಳಗುತ್ತದೆ. ತಿಂಗಳ ಆರಂಭದಲ್ಲಿ ನೆಟ್ವರ್ಕಿಂಗ್ ಮತ್ತು ಸಾಮಾಜಿಕ ಸಂಪರ್ಕಗಳು ಪ್ರಮುಖವಾಗುತ್ತವೆ. ಮಕರ ರಾಶಿಯ ಮೂಲಕ ಶುಕ್ರನ ಪರಿವರ್ತನೆಯು ಸಂಬಂಧಗಳಲ್ಲಿ ಸ್ಥಿರತೆಯನ್ನು ತರಲು ಸಹಾಯ ಮಾಡುತ್ತದೆ. 15ನೇ ತಾರೀಕಿನ ಕಡೆಗೆ ಮಂಗಳನ ಪ್ರಭಾವವು ವೃತ್ತಿಜೀವನದ ಚಟುವಟಿಕೆಗಳಿಗೆ ವೇಗ ನೀಡುತ್ತದೆ. ಸವಾಲುಗಳನ್ನು ಸ್ವೀಕರಿಸಿ, ಆದರೆ ಪೂರ್ಣ ಮೌಲ್ಯಮಾಪನದೊಂದಿಗೆ ಮುಂದುವರಿಯಿರಿ. ಶುಕ್ರನ ಸ್ಥಿರಹಸ್ತವು ಸಂಬಂಧಗಳಲ್ಲಿ ಆಳವಾದ ಸಂಭಾಷಣೆಗಳನ್ನು ಪ್ರೇರೇಪಿಸುತ್ತದೆ. ಹೃದಯದಿಂದ ಹೃದಯಕ್ಕೆ ನಿಜವಾದ ಸಂವಹನವು ಸಂಬಂಧಗಳನ್ನು ಗಾಢಗೊಳಿಸುತ್ತದೆ. ಒಂಟಿಗಳು ಬೌದ್ಧಿಕ ಹೊಂದಾಣಿಕೆಗೆ ಗಮನಹರಿಸಿ, ದಂಪತಿಗಳು ಆಳವಾದ ತಿಳುವಳಿಕೆಯನ್ನು ಕಂಡುಕೊಳ್ಳುತ್ತಾರೆ. ಸಂಘರ್ಷಗಳಾಗುವಾಗ ತಕ್ಷಣದ ಪ್ರತಿಕ್ರಿಯೆಗಳನ್ನು ತಪ್ಪಿಸಿ ಮತ್ತು ಸಂವಹನವನ್ನು ತೆರೆಯಿರಿ. ಸಮತೋಲನವೇ ಸಮಾಧಾನಕ್ಕೆ ದಾರಿ. ಮಂಗಳನ ಪ್ರಭಾವವು 15ನೇ ತಾರೀಕಿನ ಸುತ್ತ ವೃತ್ತಿಜೀವನದಲ್ಲಿ ಚೈತನ್ಯವನ್ನು ಹೆಚ್ಚಿಸುತ್ತದೆ. ಹೊಸ ಅವಕಾಶಗಳು ಮತ್ತು ಪ್ರಸ್ತಾಪನೆಗಳು ಬರುತ್ತವೆ. ಆದರೆ ಬದ್ಧತೆಗೆ ಮುಂಚೆ ಸಂಪೂರ್ಣ ಮೌಲ್ಯಮಾಪನ ಮಾಡಿ, ತ್ವರಿತ ಒಪ್ಪಂದಗಳನ್ನು ತಪ್ಪಿಸಿ. ಆರ್ಥಿಕವಾಗಿ ಗುರುನ ಪ್ರಭಾವವು ಸಹಾಯಕವಾಗಬಹುದು, ಆದರೆ ಯುರೇನಸ್ನ ಆಶ್ಚರ್ಯಗಳಿಂದ ಎಚ್ಚರಿಕೆ ಅಗತ್ಯ. ಬಜೆಟ್ ಅನ್ನು ವಿವೇಕದಿಂದ ರೂಪಿಸಿ ಮತ್ತು ಸಂಪ್ರದಾಯಕ ಹೂಡಿಕೆಗಳನ್ನು ಪರಿಗಣಿಸಿ. ಆರೋಗ್ಯದ ದೃಷ್ಟಿಯಿಂದ ಚಲನಶೀಲತೆಗೆ ಗಮನ ನೀಡಿ. ದಿನಚರಿಯಲ್ಲಿ ವಿಶ್ರಾಂತಿ ತಂತ್ರಗಳನ್ನು ಸೇರಿಸಿ ಮತ್ತು ನಿಯಮಿತ ನಿದ್ದೆ ಮತ್ತು ಪೋಷಣೆಯನ್ನು ಪ್ರಾಧಾನ್ಯತೆ ನೀಡಿ. ಮೈಂಡ್ಫುಲ್ನೆಸ್ ಅಭ್ಯಾಸಗಳು ಮತ್ತು ಯೋಗ ಅಥವಾ ಧ್ಯಾನವು ತ್ವರಿತ ಬದಲಾವಣೆಗಳ ನಡುವೆ ಮಾನಸಿಕ ಶಾಂತಿಯನ್ನು ಬೆಂಬಲಿಸುತ್ತವೆ. ಅದೃಷ್ಟ ಸಂಖ್ಯೆಗಳು 7, 23, 41. ಮಧ್ಯಾಹ್ನದ ಸಂವಹನ ಮತ್ತು ಚಿಕ್ಕ ಸಭೆಗಳು ಇಂದು ಫಲಪ್ರದ. 29ನೇ ತಾರೀಕಿನ ಅಮಾವಾಸ್ಯೆ ಹೊಸ ಅವಕಾಶಗಳಿಗೆ ದಾರಿ ಮಾಡಿಕೊಡುತ್ತದೆ. ಮಾರ್ಚ್ 2026 ನಿಮಗೆ ವೇಗ ಮತ್ತು ಅವಕಾಶಗಳನ್ನು ಒದಗಿಸುತ್ತದೆ. ಸಂವಹನವನ್ನು ಸಕ್ರಿಯವಾಗಿ ಉಪಯೋಗಿಸಿ, ಆದರೆ ತ್ವರಿತ ನಿರ್ಧಾರಗಳಲ್ಲಿ ವಿವೇಕವನ್ನು ಕಾಪಾಡಿ. ನೆಟ್ವರ್ಕಿಂಗ್ ಮೂಲಕ ಸಂಬಂಧಗಳನ್ನು ಗಾಢಗೊಳಿಸಿ ಮತ್ತು ವೃತ್ತಿಯಲ್ಲಿ ಸೃಜನಶೀಲತೆಯನ್ನು ಅನ್ವಯಿಸಿ. ಬೆಳವಣಿಗೆಯನ್ನು ಸ್ವೀಕರಿಸಿ ಮತ್ತು ಬದಲಾವಣೆಗೆ ನಂಬಿಕೆಯಿಂದ ಹೊಂದಾಣಿಕೆ ಮಾಡಿಕೊಳ್ಳಿ. ನಮಸ್ಕಾರ ಮಿಥುನರೇ, ಮಾರ್ಚ್ 2026 ನಿಮಗೆ ಸಂವಹನ, ಅವಕಾಶ ಮತ್ತು ಗಮನಾರ್ಹ ಬೆಳವಣಿಗೆಯ ತಿಂಗಳಾಗಿ ಬರುತ್ತದೆ. ನಿಮ್ಮ ಶಬ್ದವನ್ನು ಜಾಗೃತಗೊಳಿಸಿ. ಬುಧನ ಪ್ರಭಾವದಿಂದ ನಿಮ್ಮ ಸಂವಹನ ಶಕ್ತಿ ಬೆಳಗುತ್ತದೆ. ತಿಂಗಳ ಆರಂಭದಲ್ಲಿ ನೆಟ್ವರ್ಕಿಂಗ್ ಮತ್ತು ಸಾಮಾಜಿಕ ಸಂಪರ್ಕಗಳು ಪ್ರಮುಖವಾಗುತ್ತವೆ. ಮಕರ ರಾಶಿಯ ಮೂಲಕ ಶುಕ್ರನ ಪರಿವರ್ತನೆಯು ಸಂಬಂಧಗಳಲ್ಲಿ ಸ್ಥಿರತೆಯನ್ನು ತರಲು ಸಹಾಯ ಮಾಡುತ್ತದೆ. 15ನೇ ತಾರೀಕಿನ ಸುತ್ತ ಮಂಗಳನ ಪ್ರವೇಶವು ವೃತ್ತಿಜೀವನದಲ್ಲಿ ಚೈತನ್ಯ ಮತ್ತು ಉತ್ಸಾಹವನ್ನು ಹೆಚ್ಚಿಸುತ್ತದೆ. ಹೊಸ ಅವಕಾಶಗಳು ಬರುತ್ತವೆ, ಆದರೆ ಪೂರ್ಣ ಮೌಲ್ಯಾಪನದೊಂದಿಗೆ ಮುಂದುವರಿಯಿರಿ. ಶುಕ್ರನ ಸ್ಥಿರಹಸ್ತವು ಸಂಬಂಧಗಳಲ್ಲಿ ಆಳವಾದ ಸಂಭಾಷಣೆಗಳನ್ನು ಪ್ರೇರೇಪಿಸುತ್ತದೆ. ಹೃದಯದಿಂದ ಹೃದಯಕ್ಕೆ ನಿಜವಾದ ಸಂವಹನವು ಸಂಬಂಧಗಳನ್ನು ಗಾಢಗೊಳಿಸುತ್ತದೆ. ಒಂಟಿಗಳು ಬೌದ್ಧಿಕ ಹೊಂದಾಣಿಕೆಗೆ ಗಮನಹರಿಸಿ, ದಂಪತಿಗಳು ಆಳವಾದ ತಿಳುವಳಿಕೆಯನ್ನು ಕಂಡುಕೊಳ್ಳುತ್ತಾರೆ. ಸಂಘರ್ಷಗಳಾಗುವಾಗ ತಕ್ಷಣದ ಪ್ರತಿಕ್ರಿಯೆಗಳನ್ನು ತಪ್ಪಿಸಿ ಮತ್ತು ಸಂವಹನವನ್ನು ತೆರೆಯಿರಿ. ಸಮತೋಲನವೇ ಸಮಾಧಾನಕ್ಕೆ ದಾರಿ. ವೃತ್ತಿಜೀವನದಲ್ಲಿ ಮಧ್ಯಭಾಗದಲ್ಲಿ ಮಂಗಳನ ಪ್ರಭಾವವು ವೃತ್ತಿಜೀವನಕ್ಕೆ ವೇಗ ನೀಡುತ್ತದೆ. 15ನೇ ತಾರೀಕಿನ ಸುತ್ತ ಹೊಸ ಪ್ರಸ್ತಾಪನೆಗಳು ಮತ್ತು ಜವಾಬ್ದಾರಿಗಳು ಉದ್ಭವಿಸಬಹುದು. ಗಮನಾರ್ಹ ಅವಕಾಶಗಳಿದ್ದರೂ ಬದ್ಧತೆಗೆ ಮುಂಚೆ ಪೂರ್ಣ ಮೌಲ್ಯಾಪನ ಮಾಡಿ, ತ್ವರಿತ ಒಪ್ಪಂದಗಳನ್ನು ತಪ್ಪಿಸಿ. ಗುರುನ ಪ್ರಭಾವವು ಆರ್ಥಿಕ ಬೆಳವಣಿಗೆಗೆ ಸಹಾಯ ಮಾಡಬಹುದು, ಆದರೆ ಯುರೇನಸ್ನ ಅಚ್ಚರಿಗಳಿಂದ ಎಚ್ಚರಿಕೆ ಅಗತ್ಯ. ಬಜೆಟ್ ಅನ್ನು ವಿವೇಚದಿಂದ ರೂಪಿಸಿ ಮತ್ತು ಸಂಪ್ರದಾಯವಾದಿ ಹೂಡಿಕೆಗಳನ್ನು ಪರಿಗಣಿಸಿ. ಆರೋಗ್ಯದ ದೃಷ್ಟಿಯಿಂದ ಚಲನಶೀಲತೆಗೆ ಗಮನ ನೀಡಿ. ದಿನಚರಿಯಲ್ಲಿ ವಿಶ್ರಾಂತಿ ತಂತ್ರಗಳನ್ನು ಸೇರಿಸಿ ಮತ್ತು ನಿಯಮಿತ ನಿದ್ರೆ ಮತ್ತು ಪೋಷಣೆಯನ್ನು ಪ್ರಾಧಾನ್ಯಗೊಳಿಸಿ. ಮೈಂಡ್ಫುಲ್ನೆಸ್ ಅಭ್ಯಾಸಗಳು, ಯೋಗ ಅಥವಾ ಧ್ಯಾನವು ತ್ವರಿತ ಬದಲಾವಣೆಗಳ ನಡುವೆ ಮಾನಸಿಕ ಶಾಂತಿಯನ್ನು ಬೆಂಬಲಿಸುತ್ತವೆ. ದೈನಂದಿನ ಚಟುವಟಿಕೆಗಳಲ್ಲಿ ಮಿತವಾಗಿ ಮತ್ತು ಹವ್ಯಾಸಗಳನ್ನು ಸೇರಿಸಿಕೊಳ್ಳಿ. ಅವು ಸಮತೋಲನವನ್ನು ಪುನಃಸ್ಥಾಪಿಸುತ್ತವೆ ಮತ್ತು ಒತ್ತಡಕ್ಕೆ ಸಕಾರಾತ್ಮಕ ಮಾರ್ಗವನ್ನು ನೀಡುತ್ತವೆ. 14ರಂದು ಹುಣ್ಣಿಮೆ ಹಿಂದಿನ ಸಮಸ್ಯೆಗಳಿಗೆ ಮುಕ್ತಾಯದ ಸೂಚನೆ ನೀಡಬಹುದು. ಆಳವಾದ ವಿಷಯಗಳನ್ನು ಪರಿಹರಿಸಿ ಮತ್ತು ಮುಕ್ತಾಯವನ್ನು ಬೆಳೆಸಿ. ಅದೃಷ್ಟ ನಂಬರುಗಳು 7, 23, 41. ಮಧ್ಯಾಹ್ನದ ಸಂವಹನ ಮತ್ತು ಸಣ್ಣ ಸಭೆಗಳು ಇಂದು ಫಲಪ್ರದ. ಶನಿಯ ಪ್ರಭಾವವು ಸ್ವಯಂ ಶಿಸ್ತು ಮತ್ತು ಗಮನವನ್ನು ಹೆಚ್ಚಿಸುತ್ತದೆ. ದೀರ್ಘಕಾಲೀನ ಗುರಿಗಳನ್ನು ಪ್ರಕಟಿಸಲು ಇದು ಉತ್ತಮ ಸಮಯ. ಸಣ್ಣ ಸ್ಥಳೀಯ ಪ್ರಯಾಣಗಳು ಮತ್ತು ಪರಿಚಿತ ಸಾಂಸ್ಕೃತಿಕ ಸ್ಥಳಗಳ ಅನ್ವೇಷಣೆಗಳು ಈ ತಿಂಗಳಲ್ಲಿ ಫಲಪ್ರದ. ಮಾರ್ಚ್ ಮುಗಿಯುವವರೆಗೆ ತ್ವರಿತ ಬದಲಾವಣೆಗಳನ್ನು ನ್ಯಾವಿಗೇಟ್ ಮಾಡಲು ನಮ್ಯತೆಯನ್ನು ಉಳಿಸಿ. ಬೆಳವಣಿಗೆ ಮತ್ತು ನವೀನತೆಯನ್ನು ಸ್ವೀಕರಿಸಿ. ನಮಸ್ಕಾರ ಸಿಂಹರೇ, ಮಾರ್ಚ್ 2026 ನಿಮಗೆ ವಿಸ್ತಾರ ಮತ್ತು ಸೃಜನಶೀಲತೆಯ ಹೊಸ ವೇದಿಕೆಯನ್ನು ತರುತ್ತದೆ. ನಿಮ್ಮ ಒಳಗಿನ ಬೆಳಕನ್ನು ಹೊರಗೆ ಬರಮಾಡಿ.
ಬುಧನ ಜೋಡಣೆ ನಿಮ್ಮ ಸೃಜನಶೀಲ ಸಂವಹನವನ್ನು ಉತ್ತೇಜಿಸುತ್ತದೆ. ನಿಮ್ಮ ಕಲ್ಪನೆಗಳು ಯೋಜನೆಗಳಾಗಿ ರೂಪುಗೊಳ್ಳುತ್ತವೆ. ಸೂರ್ಯ ಮೀನರಾಶಿಯಲ್ಲಿ 20ನೇ ತಾರೀಖಿನವರೆಗೆ ಇರುವುದರಿಂದ ಆತ್ಮಾವಲೋಕನಕ್ಕೆ ಅವಕಾಶ ಸಿಗುತ್ತದೆ. ನಿಮ್ಮ ಒಳಗಿನ ಪ್ರೇರಣೆಯನ್ನು ಗಮನಿಸಿ. ಮಧ್ಯಭಾಗದಲ್ಲಿ ಮಂಗಳನ ಪ್ರವೇಶವು ವೃತ್ತಿಗಿಲ್ವನಕ್ಕೆ ಚಟುವಟಿಕೆಯನ್ನು ತರುತ್ತದೆ. ಉಪಕ್ರಮಗಳಿಗೆ ಸಿದ್ಧರಾಗಿ. ತುಲಾ ಮೂಲಕ ಶುಕ್ರನ ಹರಿವು ಸಂಬಂಧಗಳಲ್ಲಿ ಸಮತೋಲನ ಮತ್ತು ಸೌಮ್ಯತೆಯನ್ನು ತರಲಿದೆ. ಹೃದಯ ಸ್ಪರ್ಶಿ ಸಂಭಾಷಣೆಗಳು ಸಂಬಂಧಗಳನ್ನು ಗಾಢಗೊಳಿಸುತ್ತವೆ. ಒಂಟಿಗಳು ಸಾಮಾಜಿಕ ಕೂಟಗಳಲ್ಲಿ ಆಸಕ್ತಿದಾಯಕ ಮುಖಾಮುಖಿಗಳನ್ನು ಎದುರಿಸಬಹುದು. ದಂಪತಿಗಳು ಭಾವನಾತ್ಮಕವಾಗಿ ಹೆಚ್ಚು ಸಮನ್ವಯವಾಗುತ್ತಾರೆ. ಸಂಘರ್ಷ ಬಂದಾಗ ತಕ್ಷಣದ ಪ್ರತಿಕ್ರಿಯೆಗಳನ್ನು ತಪ್ಪಿಸಿ ಮತ್ತು ಶಾಂತವಾಗಿ ಸಂವಾಹಿಸಿ. ಮಧ್ಯಭಾಗದಲ್ಲಿ ಮಂಗಳನ ಪ್ರವೇಶವು ವೃತ್ತಿಜೀವನದಲ್ಲಿ ಚೈತನ್ಯ ಮತ್ತು ಉತ್ಸಾಹವನ್ನು ಹೆಚ್ಚಿಸುತ್ತದೆ. ಹೊಸ ಅವಕಾಶಗಳು ಮತ್ತು ಪ್ರಸ್ತಾಪನೆಗಳು ಉದ್ಭವಿಸುತ್ತವೆ. ಉಪಕ್ರಮವು ಅವಕಾಶಗಳನ್ನು ತರುತ್ತದೆ, ಆದರೆ ಸಹಕಾರದೊಂದಿಗೆ ದೃಢತೆಯನ್ನು ಸಮತೋಲನಗೊಳಿಸುವುದನ್ನು ಖಚಿತಪಡಿಸಿಕೊಳ್ಳಿ. ಮಹತ್ವದ ಒಪ್ಪಂದಗಳ ಮೊದಲು ಸಂಪೂರ್ಣ ಮೌಲ್ಯಮಾಪನ ಮಾಡಿ. ದೀರ್ಘಕಾಲೀನ ದೃಷ್ಟಿಯನ್ನು ಗಮನದಲ್ಲಿರಿಸಿ. ಆರೋಗ್ಯಕ್ಕೆ ಆದ್ಯತೆ ನೀಡಿ. ಫಿಟ್ನೆಸ್ ಮತ್ತು ಮಾನಸಿಕ ಆರೋಗ್ಯ ಅಭ್ಯಾಸಗಳನ್ನು ದಿನಚರಿಯಲ್ಲಿ ಸೇರಿಸಿ. ಮೈಂಡ್ಫುಲ್ನೆಸ್, ಯೋಗ ಅಥವಾ ಧ್ಯಾನವು ತಕ್ಷಣದ ಬದಲಾವಣೆಗಳ ನಡುವೆ ಮನಸ್ಸಿನ ಶಾಂತಿಯನ್ನು ಕಾಪಾಡುತ್ತದೆ. 14ನೇ ತಾರೀಖಿನ ಹುಣ್ಣಿಮೆ ಆಳ ವಿಷಯಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ. ನಿಮ್ಮ ಅಂತಃಪ್ರಜ್ಞೆಯನ್ನು ನಂಬಿ. ಅದೃಷ್ಟ ಸಂಖ್ಯೆಗಳು 8, 17, 26, 35. ಮಧ್ಯಾಹ್ನದ ತಡವೇಳೆಯಲ್ಲಿ ಅವಕಾಶಗಳು ಹೆಚ್ಚಾಗುತ್ತವೆ. ಸಣ್ಣ ಸ್ಥಳೀಯ ಸಂಶೋಧನೆಗಳು ಮತ್ತು ಸಾಂಸ್ಕೃತಿಕ ಭೇಟಿಗಳು ಪ್ರೇರಣೆಯನ್ನು ನೀಡುತ್ತವೆ. ಆರ್ಥಿಕವಾಗಿ ಗುರುವಿನ ಅಬ್ಬರವು ನೂತನ ಹೂಡಿಕೆಗಳಿಗೆ ಸಹಾಯ ಮಾಡಬಹುದು, ಆದರೆ ಯುರೇನಸ್ನ ಅಚ್ಚರಿಗಳಿಂದ ಎಚ್ಚರಿಕೆ ಅಗತ್ಯ. ಮಾರ್ಚ್ 2026 ನಿಮಗೆ ಬೆಳವಣಿಗೆಯ ಅವಕಾಶಗಳನ್ನು ನೀಡುತ್ತದೆ. ಹೊಂದಾಣಿಕೆ ಮಾಡಿಕೊಳ್ಳಿ, ನವೀನ ಮಾರ್ಗಗಳನ್ನು ಸ್ವಾಗತಿಸಿ ಮತ್ತು ಬೆಳವಣಿಗೆಯ ಮೇಲೆ ಕೇಂದ್ರೀಕರಿಸಿ. ನಮಸ್ಕಾರ ಕನ್ಯಾರೆ. ಮಾರ್ಚ್ 2026 ನಿಮಗೆ ಆತ್ಮಾವಲೋಕನ ಮತ್ತು ಬೆಳವಣಿಗೆಯ ಅವಕಾಶಗಳನ್ನು ತರುತ್ತದೆ. ನಿಮ್ಮ ಒಳಗಿನ ದಿಕ್ಕನ್ನು ಗಮನಿಸಿ. ತಿಂಗಳ ಆರಂಭದಲ್ಲಿ ಬುಧನ ಪ್ರಭಾವವು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವಿಕೆ ಮತ್ತು ಸಂವಹನದಲ್ಲಿ ಸ್ಪಷ್ಟತೆಯನ್ನು ಹೆಚ್ಚಿಸುತ್ತದೆ. ಈಗ ನಿಮ್ಮ ಮಾತುಗಳು ಮತ್ತು ಬರವಣಿಗೆಗಳು ಪರಿಣಾಮಕಾರಿಯಾಗುತ್ತವೆ. ಸೂರ್ಯ ಮೀನ ರಾಶಿಯಲ್ಲಿ 20ನೇ ತಾರೀಖಿನವರೆಗೆ ಇರುವುದರಿಂದ ಆತ್ಮಾವಲೋಕನಕ್ಕೆ ಅವಕಾಶ ಸಿಗುತ್ತದೆ. ನಿಮ್ಮ ಪಾಲುದಾರಿಕೆಗಳು ಮತ್ತು ಹಂಚಿಕೆಯ ಗುರಿಗಳು ಸ್ಪಾಟ್ಲೈಟ್ನಲ್ಲಿ ಇರುತ್ತವೆ. ಮಧ್ಯಭಾಗದಲ್ಲಿ ಮಂಗಳನ ಪ್ರವೇಶವು ವೃತ್ತಿಜೀವನಕ್ಕೆ ಚೈತನ್ಯವನ್ನು ತರುತ್ತದೆ. ಹೊಸ ಕಾರ್ಯಗಳು ಮತ್ತು ಪ್ರಗತಿ ಸಾಧ್ಯತೆಗಳು ಉದ್ಭವಿಸುತ್ತವೆ. ಮಕರ ರಾಶಿಯ ಮೂಲಕ ಶುಕ್ರನ ಸಾಗಣವು ಸಂಬಂಧಗಳಲ್ಲಿ ಸ್ಥಿರತೆಯನ್ನು ಬೆಳೆಸುತ್ತದೆ. ಬಹಿರಂಗವಾಗಿ ತೊಡಗಿಸಿಕೊಳ್ಳುವುದು ಅನ್ಯೋನ್ಯತೆಯನ್ನು ಗಾಢಗೊಳಿಸುತ್ತದೆ. ಒಂಟಿಗಳು ಸಾಮಾಜಿಕ ವಲಯಗಳಲ್ಲಿ ಸಂತೋಷಕರ ಮುಖಾಮುಖಿಗಳನ್ನು ಎದುರಿಸಬಹುದು. ದಂಪತಿಗಳು ಹಂಚಿಕೆಯ ಗುರಿಗಳ ಬಗ್ಗೆ ಶಾಂತ, ಪ್ರಾಮಾಣಿಕ ಸಂಭಾಷಣೆಗಳಿಂದ ಲಾಭ ಪಡೆಯಬಹುದು. ಸಂಘರ್ಷಗಳಾಗುವಾಗ ತಕ್ಷಣದ ಪ್ರತಿಕ್ರಿಯೆಗಳನ್ನು ತಪ್ಪಿಸಿ. ಸಂವಹನವನ್ನು ತೆರೆಯಿರಿ ಮತ್ತು ಸಮತೋಲನವನ್ನು ಕಾಪಾಡಿ. ಮಧ್ಯಭಾಗದಲ್ಲಿ ಮಂಗಳನ ಪ್ರಭಾವವು ವೃತ್ತಿಜೀವನಕ್ಕೆ ವೇಗ ಮತ್ತು ಉತ್ಸಾಹವನ್ನು ತರುತ್ತದೆ. 15ನೇ ತಾರೀಖಿನ ಸುತ್ತ ಹೊಸ ಪ್ರಸ್ತಾಪನೆಗಳು ಮತ್ತು ಜವಾಬ್ದಾರಿಗಳು ಉದ್ಭವಿಸಬಹುದು. ಉಪಕ್ರಮಗಳು ಅವಕಾಶಗಳನ್ನು ತರುತ್ತವೆ, ಆದರೆ ಬದ್ಧತೆಗೆ ಮುನ್ನ ಸಂಪೂರ್ಣ ಮೌಲ್ಯಮಾಪನ ಮಾಡಿ. ತ್ವರಿತ ನಿರ್ಧಾರಗಳನ್ನು ತಪ್ಪಿಸಿ. ಆರ್ಥಿಕವಾಗಿ ಗುರುನ ಪ್ರಭಾವವು ಕಾರ್ಯತಂತ್ರ ಯೋಜನೆಗಳಿಗೆ ಸಹಾಯ ಮಾಡುತ್ತದೆ. ಯುರೇನಸ್ನ ಅಚ್ಚರಿಗಳಿಂದ ಎಚ್ಚರಿಕೆಯಿಂದ ಬಜೆಟ್ ನಿರ್ವಹಿಸಿ. ಆರೋಗ್ಯದ ದೃಷ್ಟಿಯಿಂದ ದಿನಚರಿಯಲ್ಲಿ ವಿಶ್ರಾಂತಿ ತಂತ್ರಗಳನ್ನು ಸೇರಿಸಿ. ನಿಯಮಿತ ನಿದ್ರೆ, ಸಮತೋಲಿತ ಆಹಾರ ಮತ್ತು ಸಣ್ಣ ವ್ಯಾಯಾಮಗಳು ನಿಮ್ಮ ಶಕ್ತಿಯನ್ನು ಸ್ಥಿರಗೊಳಿಸುತ್ತವೆ. ಮೈಂಡ್ಫುಲ್ನೆಸ್, ಯೋಗ ಅಥವಾ ಧ್ಯಾನವು ತ್ವರಿತ ಬದಲಾವಣೆಗಳ ನಡುವೆ ಮಾನಸಿಕ ಶಾಂತಿಯನ್ನು ಸಮರ್ಥಿಸುತ್ತದೆ. ಭಾವನಾತ್ಮಕವಾಗಿ ಹೃದಯಸ್ಪರ್ಶಿ ಸಂಭಾಷಣೆಗಳು ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತವೆ. 14ನೇ ತಾರೀಖಿನ ಹುಣ್ಣಿಮೆ ಆಳ ವಿಷಯಗಳಿಗೆ ಮುಕ್ತಾಯದ ಸೂಚನೆ ನೀಡಬಹುದು. ಮುಚ್ಚಿಗೆಯನ್ನು ಬಿಡಿ ಮತ್ತು ಗುಣಪಡಿಸುವಿಕೆಗೆ ಅವಕಾಶ ನೀಡಿ. ಅದೃಷ್ಟ ಸಂಖ್ಯೆಗಳು 7, 14, 28 ಮತ್ತು 35. ಮಧ್ಯಾಹ್ನದ ಚಟುವಟಿಕೆಗಳು ಮತ್ತು ಲಿಖಿತ ಸಂವಹನಗಳು ವಿಶೇಷವಾಗಿ ಫಲಪ್ರದ. ಸಣ್ಣ ಸ್ಥಳೀಯ ಸಂಶೋಧನೆಗಳು ಮತ್ತು ಸಾಂಸ್ಕೃತಿಕ ಭೇಟಿಗಳು ಪ್ರೇರಣೆಯನ್ನು ನೀಡುತ್ತವೆ. ನಮಸ್ಕಾರ ತುಲಾರೆ. ಮಾರ್ಚ್ 2026 ನಿಮಗೆ ಪರಿವರ್ತನೆ ಮತ್ತು ಸೃಜನಶೀಲತೆಯ ಹೊಸ ಅವಕಾಶಗಳನ್ನು ತರುತ್ತದೆ. ನಿಮ್ಮ ಒಳಗಿನ ಸಮತೋಲನವನ್ನು ಜಾಗೃತಗೊಳಿಸಿ.
ಧನುರ್ರಾಶಿಯ ಮೇಲೆ ಶುಕ್ರನ ಪ್ರಭಾವವು ಕಲಾತ್ಮಕ ಅಭಿವ್ಯಕ್ತಿಯನ್ನು ಉತ್ತೇಜಿಸುತ್ತದೆ. ನಿಮ್ಮ ಸೃಜನಶೀಲತೆಯನ್ನು ವೈಯಕ್ತಿಕ ಮತ್ತು ವೃತ್ತಿಪರ ಕ್ಷೇತ್ರಗಳಲ್ಲಿ ಅನ್ವಯಿಸಿ. ಸೂರ್ಯ ಮೀನರಾಶಿಯಲ್ಲಿರುವುದರಿಂದ ದೈನಂದಿನ ಆರೋಗ್ಯ ಮತ್ತು ದಿನಚರ್ಯೆಯ ಮೌಲ್ಯಮಾಪನಕ್ಕೆ ಗಮನಹರಿಸಿ. ಸಣ್ಣ ಸ್ಥಿರ ಅಭ್ಯಾಸಗಳು ಭವಿಷ್ಯದ ಯಶಸ್ಸಿಗೆ ಅಡಿಪಾಯ ಹಾಕುತ್ತವೆ. ಮಧ್ಯಭಾಗದಲ್ಲಿ ಮಂಗಳನ ಪ್ರವೇಶವು ಉದ್ಯಮಕ್ಕೆ ವೇಗ ತರುತ್ತದೆ. ಉತ್ಸಾಹದೊಂದಿಗೆ ಆದರೆ ವಿವೇಕದಿಂದ ಮುಂದುವರಿಯಿರಿ. ಶುಕ್ರನ ಸಾಗಣೆಯ ಅಡಿಯಲ್ಲಿ ಸಂಬಂಧಗಳು ಸ್ಥಿರತೆ ಮತ್ತು ಆಳವಾದ ಸಂಭಾಷಣೆಗಳನ್ನು ಪಡೆಯುತ್ತವೆ. ಬಹಿರಂಗವಾಗಿ ತೊಡಗಿಸಿಕೊಳ್ಳುವುದು ಅನ್ಯೋನ್ಯತೆಯನ್ನು ಗಾಢಗೊಳಿಸುತ್ತದೆ. ಒಂಡಿಗಳು ಸಾಮಾಜಿಕ ಘಟನೆಗಳಲ್ಲಿ ಹೊಸ ಸಂಪರ್ಕಗಳನ್ನು ಕಂಡುಕೊಳ್ಳಬಹುದು. ದಾಂಪತ್ಯವು ಹಂಚಿಕೆಯ ಗುರಿಗಳ ಬಗ್ಗೆ ಶಾಂತ, ಪ್ರಾಮಾಣಿಕ ಸಂಭಾಷಣೆಗಳಿಂದ ಲಾಭ ಪಡೆಯುತ್ತಾರೆ. ಸಂಘರ್ಷಗಳಾಗುವಾಗ ತಕ್ಷಣದ ಪ್ರತಿಕ್ರಿಯೆಗಳನ್ನು ತಪ್ಪಿಸಿ. ಸಮತೋಲನ ಮತ್ತು ಸ್ಪಷ್ಟ ಸಂವಹನವೇ ಪರಿಹಾರ. ಮಧ್ಯಭಾಗದಲ್ಲಿ ಮಂಗಳನ ಪ್ರಭಾವವು ವೃತ್ತಿಜೀವನಕ್ಕೆ ಚೈತನ್ಯ ಮತ್ತು ಉತ್ಸಾಹವನ್ನು ತರುತ್ತದೆ. ಹೊಸ ಉಪಕ್ರಮಗಳು ಮತ್ತು ಪ್ರಸ್ತಾಪನೆಗಳು ಉದ್ಭವಿಸಬಹುದು. ಉಪಕ್ರಮವನ್ನು ಸಹಕಾರದೊಂದಿಗೆ ಸಮತೋಲನಗೊಳಿಸಿ. ಬದ್ಧತೆಗೆ ಮುಂಚೆ ಸಂಪೂರ್ಣ ಮೌಲ್ಯಮಾಪನ ಮಾಡಿ. ದೀರ್ಘಕಾಲಿಕ ಪ್ರಯೋಜನಗಳಿಗಾಗಿ ವೃತ್ತಿಪರ ಸಂಬಂಧಗಳನ್ನು ಬಲಪಡಿಸಿ ಮತ್ತು ಪ್ರಗತಿಗೆ ಸಣ್ಣ ಹೆಜ್ಜೆಗಳಲ್ಲಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಿ. ಆರೋಗ್ಯಕ್ಕೆ ಆದ್ಯತೆ ನೀಡಿ. ದಿನಚರ್ಯೆಯಲ್ಲಿ ಸಮತೋಲಿತ ಆಹಾರ, ನಿಯಮಿತ ಚಲನೆ ಮತ್ತು ವಿಶ್ರಾಂತಿ ತಂತ್ರಗಳನ್ನು ಸೇರಿಸಿ. ಮೈಂಡ್ಫುಲ್ನೆಸ್, ಯೋಗ ಅಥವಾ ಧ್ಯಾನ ತಕ್ಷಣದ ಬದಲಾವಣೆಗಳ ನಡುವೆ ಮಾನಸಿಕ ಶಾಂತಿಯನ್ನು ಕಾಪಾಡುತ್ತದೆ. ಭಾವನಾತ್ಮಕ ವ್ಯವಹಾರಗಳನ್ನು ಹೃದಯಸ್ಪರ್ಶಿ ಸಂಭಾಷಣೆಗಳ ಮೂಲಕ ಪರಿಹರಿಸಿ. 14ನೇ ತಾರೀಕಿನ ಹುಣ್ಣಿಮೆ ಆಳವಾದ ವಿಷಯಗಳಿಗೆ ಮುಕ್ತಾಯದ ಸೂಚನೆ ನೀಡಬಹುದು. ಅದೃಷ್ಟ ಸಂಖ್ಯೆಗಳು 7, 14, 28, 35. ಮಧ್ಯಾಹ್ನದ ಚಟುವಟಿಕೆಗಳು ಮತ್ತು ಲಿಖಿತ ಸಂವಹನಗಳು ವಿಶೇಷವಾಗಿ ಫಲಪ್ರದ. ಮಾರ್ಚ್ 2026 ನಿಮಗೆ ಸ್ವಯಂ ಬೆಳವಣಿಗೆ ಮತ್ತು ಸಮೂಹ ಸಮತೋಲನವನ್ನು ಒದಗಿಸುತ್ತದೆ. ಸೃಜನಶೀಲತೆಯನ್ನು ಅನ್ವಯಿಸಿ. ಸಂಬಂಧಗಳಲ್ಲಿ ಸ್ಪಷ್ಟ ಸಂವಹನವನ್ನು ಕಾಪಾಡಿ ಮತ್ತು ಆರೋಗ್ಯಕ್ಕೆ ಆದ್ಯತೆ ನೀಡಿ. ಬೆಳವಣಿಗೆಯನ್ನು ಸ್ವೀಕರಿಸಿ ಮತ್ತು ಬದಲಾವಣೆಗೆ ನಂಬಿಕೆಯೊಂದಿಗೆ ಹೊಂದಾಣಿಕೆಗೊಳ್ಳಿ. ನಮಸ್ಕಾರ ವೃಶ್ಚಿಕರೇ. ಮಾರ್ಚ್ 2026 ನಿಮಗೆ ಆವಿಷ್ಕಾರ ಮತ್ತು ಪ್ರಗತಿಯ ಸಮಯವನ್ನು ತರುತ್ತದೆ. ನಿಮ್ಮ ಒಳಗಿನ ಶಕ್ತಿಯನ್ನು ಸ್ವೀಕರಿಸಿ. ತಿಂಗಳ ಆರಂಭದಲ್ಲಿ ಬುಧನ ಪ್ರಭಾವವು ನಿಮ್ಮ ಸಂವಹನ ಕೌಶಲಗಳನ್ನು ಬೆಳಗಡಿಸುತ್ತದೆ ಮತ್ತು ಸಂಬಂಧಗಳ ಬಗ್ಗೆ ಆಳವಾದ ಒಳನೋಟಗಳನ್ನು ನೀಡುತ್ತದೆ. ಸೂರ್ಯನ ಪ್ರಭಾವವು ಸೃಜನಶೀಲತೆಯನ್ನು ಉತ್ತೇಜಿಸಿ ಕಲಾತ್ಮಕ ಪ್ರಯತ್ನಗಳಿಗೆ ಪ್ರೇರಣೆ ನೀಡುತ್ತದೆ. ಶುಕ್ರನ ಮಕರ ಸಂಕ್ರಾಂತಿಯಲ್ಲಿ ಸಾಗುವಿಕೆಯಿಂದ ಮನೆಯ ಮತ್ತು ದೇಶೀಯ ವ್ಯವಹಾರಗಳಿಗೆ ಗಮನ ತೀವ್ರಗೊಳ್ಳುತ್ತದೆ. ಕುಟುಂಬ ಸಂಬಂಧಗಳು ಈಗ ವಿಶೇಷ ಪ್ರಾಮುಖ್ಯತೆಯನ್ನು ಪಡೆಯುತ್ತವೆ. ಶುಕ್ರನ ಸ್ಥಿರ ಹಸ್ತವು ಸಂಬಂಧಗಳಲ್ಲಿ ಭಾವನಾತ್ಮಕ ಸ್ಥಿರತೆಯನ್ನು ತರಲಿದೆ. ಹೃದಯಸ್ಪರ್ಶಿ ಸಂಭಾಷಣೆಗಳು ಸಂಬಂಧಗಳನ್ನು ಗಾಢಗೊಳಿಸುತ್ತವೆ. ಒಂಟಿಗಳು ಸಾಮಾಜಿಕ ವಲಯಗಳಲ್ಲಿ ಆಸಕ್ತಿದಾಯಕ ಮುಖಾಮುಖಿಗಳನ್ನು ಎದುರಿಸಬಹುದು. ದಾಂಪತ್ಯಗಳು ಪರಸ್ಪರ ಪೋಷಣೆ ಮತ್ತು ಸ್ಪಷ್ಟ ಹಂಚಿಕೆಯಿಂದ ಲಾಭ ಪಡೆಯುತ್ತಾರೆ. ಸಂಘರ್ಷಗಳಾಗುವಾಗ ತಕ್ಷಣದ ಪ್ರತಿಕ್ರಿಯೆಗಳನ್ನು ತಪ್ಪಿಸಿ. ಶಾಂತವಾಗಿ ಕೇಳಿ ಮತ್ತು ಸ್ಪಷ್ಟವಾಗಿ ಮಾತನಾಡಿ. ಮಧ್ಯಭಾಗದಲ್ಲಿ ಮಂಗಳನ ಶಕ್ತಿಯು ವೃತ್ತಿಜೀವನಕ್ಕೆ ವೇಗ ಮತ್ತು ಉತ್ಸಾಹವನ್ನು ತರುತ್ತದೆ. ಹೊಸ ಉಪಕ್ರಮಗಳು ಮತ್ತು ಪ್ರಸ್ತಾವನೆಗಳು ಉದ್ಭವಿಸಬಹುದು. ಸ್ತ್ರೈತಿಜ ಮಾರ್ಗಗಳನ್ನು ಅನುಸರಿಸಿ, ಆದರೆ ಏರುಳಿತವ ಸನ್ನಿವೇಶಗಳಲ್ಲಿ ಹೊಂದಾಣಿಕೆಯ ಮನೋಭಾವವನ್ನು ಕಾಪಾಡಿ. ಯುರೇನಸ್ನ ಪ್ರಭಾವವು ಆರ್ಥಿಕ ನಿರ್ಧಾರಗಳಲ್ಲಿ ಎಚ್ಚರಿಕೆಯನ್ನು ಬೇಡುತ್ತದೆ. ವೆಚ್ಚಗಳನ್ನು ಪರಿಶೀಲಿಸಿ ಮತ್ತು ಬಜೆಟ್ ಶಿಸ್ತನ್ನು ಕಾಪಾಡಿ. ದೀರ್ಘಕಾಲಿಕ ಪ್ರಯೋಜನಗಳಿಗಾಗಿ ವೃತ್ತಿಪರ ಸಂಬಂಧಗಳನ್ನು ಬಲಪಡಿಸಿ. ಆರೋಗ್ಯಕ್ಕೆ ಆದ್ಯತೆ ಕೊಡಿ. ಸಮತೋಲಿತ ಚಟುವಟಿಕೆಗಳು ಮತ್ತು ಯೋಗಕ್ಷೇಮ ಅಭ್ಯಾಸಗಳು ನಿಮ್ಮ ಶಾಶ್ವತ ಚೈತನ್ಯವನ್ನು ಬೆಂಬಲಿಸುತ್ತವೆ. ದೈನಂದಿನ ದಿನಚರಿಯಲ್ಲಿ ವಿಶ್ರಾಂತಿ ತಂತ್ರಗಳನ್ನು ಸೇರಿಸಿ. ಒತ್ತಡದ ಏರುಳಿತಗಳನ್ನು ಮೈಂಡ್ಫುಲ್ನೆಸ್ ಮತ್ತು ಸಿರು ವಿಶ್ರಾಂತಿಗಳ ಮೂಲಕ ನಿರ್ವಹಿಸಿ. ಜೀವನ ಶೈಲಿಯ ನವೀಕರಣಗಳು ದೀರ್ಘಕಾಲಿಕ ಶಕ್ತಿ ಮತ್ತು ಸ್ಥಿರತೆಯನ್ನು ತರುತ್ತವೆ. ಭಾವನಾತ್ಮಕವಾಗಿ ಈ ತಿಂಗಳು ನೀವು ದೀರ್ಘ ವಿಷಯಗಳನ್ನು ಪರಿಹರಿಸಲು ಸಿದ್ಧರಾಗಿದ್ದೀರಿ. 14ನೇ ತಾರೀಖಿನ ಹುಣ್ಣಿಮೆ ಆಕಾಂಕ್ಷೆಗಳು ಮತ್ತು ಸಾಧನೆಗಳನ್ನು ಸಮನ್ವಯಿಸಲು ಸಹಾಯ ಮಾಡುತ್ತದೆ. 29ರಂದು ಅಮಾವಾಸ್ಯೆ ಹೊಸ ಅವಕಾಶಗಳನ್ನು ಪ್ರಾರಂಭಿಸಲು ಸೂಕ್ತ ಸಮಯವಾಗಬಹುದು. ಸೂಕ್ತ ಪೂಜ್ಯಗಳನ್ನು ಮರುಪರಿಶೀಲಿಸಿ. ಅದೃಷ್ಟ ಸಂಖ್ಯೆಗಳು 7, 18, 29, 36. ಸ್ಥಳೀಯ ಸಂವಹನ ಮತ್ತು ಸಂಶೋಧನೆಗಳಲ್ಲಿ ವಿಶೇಷ ಲಾಭ. ಮಾರ್ಚ್ 2026 ನಿಮಗೆ ರೂಪಾಂತರ, ಆವಿಷ್ಕಾರ ಮತ್ತು ಪ್ರಗತಿಯನ್ನು ನೀಡುತ್ತದೆ. ಹೊಂದಾಣಿಕೊಳ್ಳಿ ಮತ್ತು ಬೆಳವಣಿಗೆಯನ್ನು ಸ್ವಾಗತಿಸಿ.
ನಮಸ್ಕಾರ ಧನುರೇ. ಮಾರ್ಚ್ 2026 ನಿಮಗೆ ಸಾಹಸ, ಅನ್ವೇಷಣೆ ಮತ್ತು ಹೊಸ ಅವಕಾಶಗಳ ತಿಂಗಳಾಗಿ ಬರುತ್ತದೆ. ನಿಮ್ಮ ಒಳಗಿನ ಉತ್ಸಾಹವನ್ನು ಜಾಗೃತಗೊಳಿಸಿ. ತಿಂಗಳ ಆರಂಭದಲ್ಲಿ ಶುಕ್ರನ ಪ್ರಭಾವವು ನಿಮ್ಮ ಮಹತ್ವಾಕಾಂಕ್ಷೆ ಮತ್ತು ಸಾಹಸ ಭಾವವನ್ನು ಉತ್ತೇಜಿಸುತ್ತದೆ. ಸೃಜನಶೀಲತೆಯನ್ನು ವೃತ್ತಿಪರ ಅನ್ವೇಷಣೆಗಳಿಗೆ ಮಾರ್ಗದರ್ಶಿಸಿ. ಮಧ್ಯಭಾಗದಲ್ಲಿ ಮಂಗಳನ ಪ್ರವೇಶವು ಚಟುವಟಿಕೆಗೆ ವೇಗ ನೀಡುತ್ತದೆ. 15ನೇ ತಾರೀಕಿನ ಸುತ್ತ ವೃತ್ತಿಜೀವನದಲ್ಲಿ ಉತ್ಸಾಹ ಮತ್ತು ಹೊಸ ಪ್ರಸ್ತಾವನೆಗಳ ಸಾಧ್ಯತೆ ಹೆಚ್ಚಾಗುತ್ತದೆ. ಗುರುನ ಪ್ರಭಾವವು ಆರ್ಥಿಕವಾಗಿ ಸಹಾಯಕವಾಗಬಹುದು, ಆದರೆ ಯುರೇನಸ್ನ ಅಚ್ಚರಿಗಳಿಂದ ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಸಂಬಂಧಗಳಲ್ಲಿ ಸ್ಥಿರತೆ ಮತ್ತು ಆಳವಾದ ಸಂಭಾಷಣೆಗಳು ಬೆಳೆಯುತ್ತವೆ. ಬಹಿರಂಗವಾಗಿ ತೊಡಗಿಸಿಕೊಳ್ಳುವುದು ಅನ್ಯೋನ್ಯತೆಯನ್ನು ಗಾಢಗೊಳಿಸುತ್ತದೆ. ಒಂಟಿಗಳು ಸಾಮಾಜಿಕ ವಲಯಗಳಲ್ಲಿ ಆಕರ್ಷಕ ಸಂಪರ್ಕಗಳನ್ನು ಕಂಡುಕೊಳ್ಳಬಹುದು. ದಾಂಪತ್ಯಗಳು ಹಂಚಿಕೆಯ ಗುರಿಗಳ ಬಗ್ಗೆ ಶಾಂತ, ಪ್ರಾಮಾಣಿಕ ಸಂಭಾಷಣೆಗಳಿಂದ ಲಾಭ ಪಡೆಯುತ್ತಾರೆ. ಸಂಘರ್ಷಗಳಾಗುವಾಗ ತಕ್ಷಣದ ಪ್ರತಿಕ್ರಿಯೆಗಳನ್ನು ತಪ್ಪಿಸಿ ಮತ್ತು ಸಮತೋಲನದಿಂದ ಸಂವಹನಿಸಿ. ಮಧ್ಯಭಾಗದಲ್ಲಿ ಮಂಗಳನ ಪ್ರಭಾವವು ವೃತ್ತಿಜೀವನಕ್ಕೆ ಚೈತನ್ಯ ಮತ್ತು ಪ್ರಗತಿಯನ್ನು ತರುತ್ತದೆ. ಹೊಸ ಉಪಕ್ರಮಗಳು ಮತ್ತು ಜವಾಬ್ದಾರಿಗಳು ಉದ್ಭವಿಸಬಹುದು. ಅವಕಾಶಗಳಿದ್ದರೂ ಬದ್ಧತೆಗೆ ಮುಂಚೆ ಸಂಪೂರ್ಣ ಮೌಲ್ಯಮಾಪನ ಮಾಡಿ. ತ್ವರಿತ ಒಪ್ಪಂದಗಳನ್ನು ತಪ್ಪಿಸಿ. ಆರ್ಥಿಕವಾಗಿ ಗುರುನ ಆಶೀರ್ವಾದವು ಸಹಾಯಕವಾಗಬಹುದು. ಬಜೆಟ್ ಶಿಸ್ತನ್ನು ಕಾಪಾಡಿ ಮತ್ತು ಯುರೇನಸ್ನ ಅಚ್ಚರಿಗಳಿಂದ ಎಚ್ಚರಿಕೆಯಿಂದ ಹೂಡಿಕೆಗಳನ್ನು ಪರಿಗಣಿಸಿ. ಆರೋಗ್ಯ, ಭಾವನೆಗಳು ಮತ್ತು ಸಮಯ ಚಕ್ರಗಳು. ಆರೋಗ್ಯಕ್ಕೆ ಆದ್ಯತೆ ನೀಡಿ. ದಿನಚರಿಯಲ್ಲಿ ಸಮತೋಲಿತ ಆಹಾರ, ನಿಯಮಿತ ಚಲನೆ ಮತ್ತು ಸಾಕಷ್ಟು ನಿದ್ದೆ ಮುಖ್ಯ. ಒತ್ತಡದ ಏರಿಳಿತಗಳನ್ನು ನಿರ್ವಹಿಸಲು ಮೈಂಡ್ಫುಲ್ನೆಸ್, ಯೋಗ ಅಥವಾ ಚಿಕ್ಕ ವಿಶ್ರಾಂತಿಗಳನ್ನು ಸೇರಿಸಿ. 14ನೇ ತಾರೀಕಿನ ಹುಣ್ಣಿಮೆ ಆಳವಾದ ಸ್ಪಷ್ಟತೆಯನ್ನು ತರುತ್ತದೆ. ವೈಯಕ್ತಿಕ ಉದ್ದೇಶಗಳನ್ನು ಮರುಪರಿಶೀಲಿಸಿ ಮತ್ತು ನಿರ್ಣಾಯಕ ಕ್ರಮಗಳನ್ನು ಕೈಗೊಳ್ಳಲು ತಯಾರಾಗಿರಿ. 29ನೇ ತಾರೀಕಿನ ಅಮಾವಾಸ್ಯೆ ಹೊಸ ಆರಂಭಗಳಿಗೆ ದಾರಿ ಮಾಡಿಕೊಡುತ್ತದೆ. ಸುಪ್ತ ಪ್ರಯೋಜನಗಳನ್ನು ಆರಂಭಿಸಲು ಇದು ಸೂಕ್ತ ಸಮಯ. ಮಾರ್ಚ್ 2026 ನಿಮಗೆ ಹೊಸ ಉತ್ಸಾಹ, ಮಹತ್ವಾಕಾಂಕ್ಷೆಗಳ ಸವಾಲುಗಳು ಮತ್ತು ವೈಯಕ್ತಿಕ ಬೆಳವಣಿಗೆಯ ಅವಕಾಶಗಳನ್ನು ತರುತ್ತದೆ. ಸೃಜನಶೀಲತೆಯನ್ನು ಅನ್ವಯಿಸಿ, ನಿರ್ಧಾರಗಳಲ್ಲಿ ವಿವೇಕವನ್ನು ಕಾಪಾಡಿ ಮತ್ತು ಆರೋಗ್ಯಕ್ಕೆ ಆದ್ಯತೆ ನೀಡಿ. ಬೆಳವಣಿಗೆಯನ್ನು ಸ್ವೀಕರಿಸಿ ಮತ್ತು ಮುಂದಿನ ಅಧ್ಯಾಯಕ್ಕೆ ಧೈರ್ಯದಿಂದ ಹೆಜ್ಜೆ ಹಾಕಿ. ನಮಸ್ಕಾರ ಮಕರರೇ. ಮಾರ್ಚ್ 2026 ನಿಮಗೆ ಆತ್ಮಾವಲೋಕನ ಮತ್ತು ಪ್ರಗತಿಯ ಪ್ರಯಾಣವನ್ನು ತರುತ್ತದೆ. ನಿಮ್ಮ ಗುರಿಗಳನ್ನು ಸ್ಪಷ್ಟಗೊಳಿಸಿ. ತಿಂಗಳ ಆರಂಭದಲ್ಲಿ ಬುಧನ ಪ್ರಭಾವವು ಕಾರ್ಯತಂತ್ರದ ಚಿಂತನೆಯನ್ನು ಉತ್ತೇಜಿಸುತ್ತದೆ. ಯೋಜನೆಗಳನ್ನು ತಾರ್ಕಿಕವಾಗಿ ಪರಿಷ್ಕರಿಸಿ. ಸೂರ್ಯನ ಪ್ರಭಾವವು ವೈಯಕ್ತಿಕ ಗುರಿಗಳನ್ನು ಮತ್ತು ವೃತ್ತಿಪರ ಆಕಾಂಕ್ಷೆಗಳನ್ನು ಸ್ಪಷ್ಟಗೊಳಿಸಲು ಸಹಾಯ ಮಾಡುತ್ತದೆ. ಮಧ್ಯಭಾಗದಲ್ಲಿ ಮಂಗಳನ ಪ್ರವೇಶವು ಚಟುವಟಿಕೆಗೆ ವೇಗ ನೀಡುತ್ತದೆ. ಹೊಸ ಜವಾಬ್ದಾರಿಗಳನ್ನು ಸ್ವೀಕರಿಸುವಾಗ ತ್ವರಿತ ನಿರ್ಧಾರಗಳನ್ನು ತಪ್ಪಿಸಿ. ಮಧ್ಯಭಾಗದಲ್ಲಿ ಮಂಗಳನ ಶಕ್ತಿಯು ವೃತ್ತಿಜೀವನಕ್ಕೆ ವೇಗ ಮತ್ತು ಉತ್ಸಾಹವನ್ನು ತರುತ್ತದೆ. ಅವಕಾಶಗಳು ಬರುತ್ತವೆ, ಆದರೆ ಬದ್ಧತೆಗೆ ಮುಂಚೆ ಸಂಪೂರ್ಣ ಮೌಲ್ಯಮಾಪನ ಮಾಡಿ. ಸಹಯೋಗದ ಪ್ರಯತ್ನಗಳು ಪ್ರಗತಿಗೆ ದಾರಿ ಮಾಡಿಕೊಡುತ್ತವೆ. ತಂಡದೊಂದಿಗೆ ಸಮತೋಲನವನ್ನು ಕಾಪಾಡಿ. ಶನಿಯ ಎಚ್ಚರಿಕೆಯ ಮಾರ್ಗದರ್ಶನದೊಂದಿಗೆ ಹಣಕಾಸಿನ ದೃಷ್ಟಿಕೋನಗಳು ಸುಧಾರಿಸುತ್ತವೆ. ವಿವೇಕಯುತ ಹೂಡಿಕೆಗಳು ದೀರ್ಘಾವಧಿ ಲಾಭಕ್ಕೆ ಕಾರಣವಾಗಬಹುದು. ಧನುರ್ರಾಶಿಯ ಮೂಲಕ ಶುಕ್ರನ ಸಾಗಣೆಯು ಸ್ಥಿರತೆ ಮತ್ತು ಆತ್ಮೀಯತೆಯನ್ನು ತರಲಿದೆ. ಬಹಿರಂಗವಾಗಿ ತೊಡಗಿಸಿಕೊಳ್ಳುವುದು ಅನ್ಯೋನ್ಯತೆಯನ್ನು ಗಾಢಗೊಳಿಸುತ್ತದೆ. ಒಂಟಿಗಳು ಭರವಸೆಯ ಸಂಪರ್ಕಗಳನ್ನು ಕಂಡುಕೊಳ್ಳಬಹುದು. ದಾಂಪತ್ಯಗಳು ಹಂಚಿಕೆ ಗುರಿಗಳ ಬಗ್ಗೆ ಸ್ಪಷ್ಟ ಸಂಭಾಷಣೆಗಳಿಂದ ಲಾಭ ಪಡೆಯುತ್ತಾರೆ. ಸಂಘರ್ಷಗಳಾಗುವಾಗ ತಕ್ಷಣದ ಪ್ರತಿಕ್ರಿಯೆಗಳನ್ನು ತಪ್ಪಿಸಿ ಮತ್ತು ಸಮತೋಲನದೊಂದಿಗೆ ಸಂವಹಿಸಿ. ಆರೋಗ್ಯಕ್ಕೆ ಆದ್ಯತೆ ಕೊಡಿ. ಸಮತೋಲನ ದಿನಚರಿ, ನಿಯಮಿತ ಚಲನೆ ಮತ್ತು ವಿಶ್ರಾಂತಿ ತಂತ್ರಗಳನ್ನು ಅಳವಡಿಸಿ. ಎಚ್ಚರಿಕೆಯ ಏರಿಳಿತಗಳನ್ನು ಮೈಂಡ್ಫುಲ್ನೆಸ್, ಯೋಗ ಅಥವಾ ಚಿಕ್ಕ ವಿಶ್ರಾಂತಿಗಳ ಮೂಲಕ ನಿರ್ವಹಿಸಿ. ಶಕ್ತಿ ಮಟ್ಟಗಳನ್ನು ಸಮತೋಲನಗೊಳಿಸಲು ವಿಶ್ರಾಂತಿ ಮತ್ತು ದೈಹಿಕ ಚಟುವಟಿಕೆಗಳನ್ನು ಸಂಯೋಜಿಸಿ. 14ನೇ ತಾರೀಕಿನ ಹುಣ್ಣಿಮೆ ಸ್ಪಷ್ಟತೆಯನ್ನು ತರುತ್ತದೆ. ವೈಯಕ್ತಿಕ ಉದ್ದೇಶಗಳನ್ನು ಮರುಪರಿಶೀಲಿಸಿ ಮತ್ತು ನಿರ್ಣಾಯಕ ಕ್ರಮಗಳನ್ನು ಕೈಗೊಳ್ಳಲು ಸಿದ್ಧರಾಗಿ. 29ನೇ ತಾರೀಕಿನ ಅಮಾವಾಸ್ಯೆ ಹೊಸ ಆರಂಭಗಳಿಗೆ ದಾರಿ ಮಾಡಿಕೊಡುತ್ತದೆ. ಸೂಕ್ತ ಯೋಜನೆಗಳನ್ನು ಮರುಜಾಗ್ರತಗೊಳಿಸಿ. ನಮಸ್ಕಾರ ಕುಂಭರೇ.
ಮಾರ್ಚ್ 2026 ನಿಮಗೆ ಕ್ರಿಯಾತ್ಮಕ ಬದಲಾವಣೆಗಳು ಮತ್ತು ವೈಯಕ್ತಿಕ ಬೆಳವಣಿಗೆಯ ಅವಕಾಶಗಳನ್ನು ತರುತ್ತದೆ. ನಿಮ್ಮ ಒಳಗಿನ ದಿಕ್ಕನ್ನು ಜಾಗೃತಗೊಳಿಸಿ. ತಿಂಗಳ ಆರಂಭದಲ್ಲಿ ಕರ್ಕರಾಶಿಯಲ್ಲಿರುವ ಶುಕ್ರನ ಪ್ರಭಾವವು ಸಂಬಂಧಗಳನ್ನು ಬೆಳಗಡಿಸುತ್ತದೆ. ಸಂವಹನ ಮತ್ತು ಸಹಾನುಭೂತಿಯ ಮೂಲಕ ಆಳವಾದ ಬಂಧಗಳು ನಿರ್ಮಾಣವಾಗುತ್ತವೆ. ಬುಧನ ಪ್ರಭಾವವು ನಿಮ್ಮ ಸಮಸ್ಯೆ ಪರಿಹಾರ ಸಾಮರ್ಥ್ಯಗಳನ್ನು ತೀಕ್ಷ್ಣಗೊಳಿಸುತ್ತದೆ ಮತ್ತು ಕಾರ್ಯತಂತ್ರದ ಚಿಂತನೆಯನ್ನು ಉತ್ತೇಜಿಸುತ್ತದೆ. ಮಧ್ಯಭಾಗದಲ್ಲಿ ಮಂಗಳನ ಪ್ರವೇಶವು ವೃತ್ತಿಜೀವನಕ್ಕೆ ವೇಗ ತರುತ್ತದೆ. ಹೊಸ ಯೋಜನೆಗಳು ಮತ್ತು ಜವಾಬ್ದಾರಿಗಳು ಉದ್ಭವಿಸಬಹುದು. ಧನುರ್ರಾಶಿಯ ಮೂಲಕ ಶುಕ್ರನ ಸಾಗಣವು ವೈಯಕ್ತಿಕ ಸಂಬಂಧಗಳಲ್ಲಿ ಸ್ಥಿರತೆ ಮತ್ತು ಆತ್ಮೀಯತೆಯನ್ನು ತರಲಿದೆ. ಬಹಿರಂಗವಾಗಿ ತೊಡಗಿಸಿಕೊಳ್ಳುವುದು ಅನ್ಯೋನ್ಯತೆಯನ್ನು ಗಾಢಗೊಳಿಸುತ್ತದೆ. ಒಂಟಿಗಳು ಹೊಸ ಭರವಸೆಯ ಸಂಪರ್ಕಗಳನ್ನು ಕಂಡುಕೊಳ್ಳಬಹುದು. ದಂಪತಿಗಳು ಸ್ಪಷ್ಟ ಹಂಚಿಕೆ ಮತ್ತು ಸಂವಹನದಿಂದ ಲಾಭ ಪಡೆಯುತ್ತಾರೆ. ಸಂಘರ್ಷಗಳಾಗುವಾಗ ಶಾಂತವಾಗಿ ಕೇಳಿ ಮತ್ತು ಸಮತೋಲನದೊಂದಿಗೆ ಪ್ರತಿಕ್ರಿಯಿಸಿ. ಮಧ್ಯಭಾಗದಲ್ಲಿ ಮಂಗಳನ ಶಕ್ತಿಯು ವೃತ್ತಿಜೀವನಕ್ಕೆ ಚೈತನ್ಯ ಮತ್ತು ಪ್ರಗತಿಯನ್ನು ತರುತ್ತದೆ. ಹೊಸ ಉಪಕ್ರಮಗಳು ಮತ್ತು ಪ್ರಸ್ತಾಪನೆಗಳು ಉದ್ಭವಿಸಬಹುದು. ಕಾರ್ಯತಂತ್ರದ ಮಾರ್ಗಗಳನ್ನನುಸರಿಸಿ, ಆದರೆ ಏರುಪೆಳಿತ ಸನ್ನಿವೇಶಗಳಲ್ಲಿ ಹೊಂದಾಣಿಕೆಯ ಮನೋಭಾವವನ್ನು ಕಾಪಾಡಿ. ಯುರೇನಸ್ನ ಪ್ರಭಾವವು ಆರ್ಥಿಕ ನಿರ್ಧಾರಗಳಲ್ಲಿ ಎಚ್ಚರಿಕೆಯನ್ನು ಬೇಡುತ್ತದೆ. ವೆಚ್ಚಗಳನ್ನು ಪರಿಶೀಲಿಸಿ ಮತ್ತು ಬಜೆಟ್ ಶಿಸ್ತನ್ನು ಕಾಪಾಡಿ. ಶನಿಯ ಮಾರ್ಗದರ್ಶನದೊಂದಿಗೆ ವಿವೇಕಯುತ ಹೂಡಿಕೆಗಳು ದೀರ್ಘಾವಧಿ ಲಾಭಕ್ಕೆ ಕಾರಣವಾಗಬಹುದು. ಆರೋಗ್ಯಕ್ಕೆ ಆದ್ಯತೆ ನೀಡಿ. ಸಮತೋಲನ ದಿನಚರಿ, ನಿಯಮಿತ ಚಲನೆ ಮತ್ತು ವಿಶ್ರಾಂತಿ ತಂತ್ರಗಳನ್ನು ಅಳವಡಿಸಿ. ಒತ್ತಡದ ಏರಿಳಿತಗಳನ್ನು ಮೈಂಡ್ಫುಲ್ನೆಸ್, ಯೋಗ ಅಥವಾ ಸುರು ವಿಶ್ರಾಂತಿಗಳ ಮೂಲಕ ನಿರ್ವಹಿಸಿ. ಜೀವನ ಶೈಲಿಯ ನವೀಕರಣಗಳು ನಿಮ್ಮ ಶಾಶ್ವತ ಚೈತನ್ಯವನ್ನು ಬೆಂಬಲಿಸುತ್ತವೆ. ದಿನನಿತ್ಯದ ಸಣ್ಣ ಹವ್ಯಾಸಗಳು ಮನಸ್ಸಿಗೆ ಸಮತೋಲನವನ್ನು ತರುತ್ತವೆ. ಭಾವನಾತ್ಮಕವಾಗಿ ಈ ತಿಂಗಳು ನೀವು ಆಳವಾದ ವಿಷಯಗಳನ್ನು ಪರಿಹರಿಸಲು ಸಿದ್ಧರಾಗಿದ್ದೀರಿ. 14ನೇ ತಾರೀಕಿನ ಹುಣ್ಣಿಮೆ ಸ್ಪಷ್ಟತೆಯನ್ನು ತರುತ್ತದೆ ಮತ್ತು ಮುಚ್ಚುವನ್ನು ಮುರಿಯಲು ಸಹಾಯ ಮಾಡುತ್ತದೆ. 29ರಂದು ಅಮಾವಾಸ್ಯೆ ಹೊಸ ಆರಂಭಗಳಿಗೆ ದಾರಿ ಮಾಡಿಕೊಡುತ್ತದೆ. ಸುಪ್ತ ಪ್ರಯೋಜನಗಳನ್ನು ಮರುಜಾಗೃತಗೊಳಿಸಿ. ಅದೃಷ್ಟ ಸಂಖ್ಯೆಗಳು 7, 18, 29, 36. ಸ್ಥಳೀಯ ಸಂವಹನ ಮತ್ತು ಕುಟುಂಬ ಸಂಬಂಧಗಳಲ್ಲಿ ವಿಶೇಷ ಲಾಭ. ಮಾರ್ಚ್ 2026 ವೃಶ್ಚಿಕರೇ, ನಿಮ್ಮ ಮಾರ್ಗದಲ್ಲಿ ರೂಪಾಂತರ ಮತ್ತು ಪ್ರಗತಿ ಬರುತ್ತದೆ. ಹೊಂದಾಣಿಕೆ, ನವೀನತೆ ಮತ್ತು ಬೆಳವಣಿಗೆಯ ಪ್ರಕ್ರಿಯೆಯಲ್ಲಿ ನಿಮ್ಮ ಸ್ಥಿತಿಸ್ಥಾಪಕತೆಯನ್ನು ನಂಬಿ. ನಮಸ್ಕಾರ ಮೀನರೇ. ಮಾರ್ಚ್ 2026 ನಿಮಗೆ ಆತ್ಮಾವಲೋಕನ ಮತ್ತು ಸೃಜನಶೀಲ ಬೆಳವಣಿಗೆಯ ಸಮಯವನ್ನು ತರುತ್ತದೆ. ನಿಮ್ಮ ಒಳಗಿನ ದಿಕ್ಕನ್ನು ಕೇಳಿ. ಸೂರ್ಯವು 20ನೇ ತಾರೀಖಿನವರೆಗೆ ನಿಮ್ಮ ರಾಶಿಯಲ್ಲಿ ಬೆಳಗುತ್ತಿರುವುದರಿಂದ ಆಂತರಿಕ ಜ್ಞಾನ ಮತ್ತು ಉನ್ನತ ಅಂತಃಪ್ರಜ್ಞೆ ಬೆಳೆಯುತ್ತದೆ. ಬುಧನ ಪ್ರಭಾವವು ಸಂವಹನದ ಸ್ಪಷ್ಟತೆಯನ್ನು ಹೆಚ್ಚಿಸುತ್ತದೆ. ನಿಮ್ಮ ಮಾತುಗಳು ಮತ್ತು ಬರಹಗಳು ಪ್ರಭಾವಶಾಲಿಯಾಗುತ್ತವೆ. ಮಧ್ಯಭಾಗದಲ್ಲಿ ಮಂಗಳನ ಪ್ರವೇಶವು ಮಹತ್ವಾಕಾಂಕ್ಷೆ ಮತ್ತು ಕ್ರಿಯಾಶೀಲತೆಯನ್ನು ತರಲಿದೆ. ಹೊಸ ಗುರಿಗಳನ್ನು ಸ್ಥಾಪಿಸಲು ಇದು ಪ್ರೇರಣೆ. ವೃಶ್ಚಿಕ ರಾಶಿಯ ಮೂಲಕ ಶುಕ್ರನ ಸಾಗಣವು ಸಂಬಂಧಗಳನ್ನು ಜೀವಂತಗೊಳಿಸುತ್ತದೆ. ಸಹಾನುಭೂತಿ ಮತ್ತು ತಿಳುವಳಿಕೆಯೊಂದಿಗೆ ಬಂಧಗಳು ಗಾಢಗೊಳ್ಳುತ್ತವೆ. ಒಂಟಿಗಳು ಬಲವಾದ ಭರವಸೆಯ ಸಂಪರ್ಕಗಳನ್ನು ಅನ್ವೇಷಿಸಬಹುದು. ದಾಂಪತ್ಯಗಳು ಹೃದಯಸ್ಪರ್ಶಿ ಸಂಭಾಷಣೆಗಳಿಂದ ಆಳವಾದ ಅರ್ಥವನ್ನು ಕಂಡುಕೊಳ್ಳುತ್ತಾರೆ. ಸಂಘರ್ಷ ಬಂದಾಗ ತಕ್ಷಣದ ಪ್ರತಿಕ್ರಿಯೆಗಳನ್ನು ತಪ್ಪಿಸಿ ಮತ್ತು ಶಾಂತವಾಗಿ ಕೇಳಿ. ವೃತ್ತಿಯಲ್ಲಿ ಬುಧನಿಂದ ಉಂಟಾಗುವ ಸ್ಪಷ್ಟತೆ ಹೊಸ ಅವಕಾಶಗಳನ್ನು ತೆರೆದಿಡುತ್ತದೆ. ನಿಮ್ಮ ಕಲ್ಪನೆಗಳನ್ನು ಪ್ರಾಯೋಗಿಕ ಪ್ರಯೋಜನೆಗಳಾಗಿ ರೂಪಿಸಿ. ಮಧ್ಯಭಾಗದಲ್ಲಿ ಮಂಗಳನ ಪ್ರಭಾವವು ಕಾರ್ಯತಂತ್ರಕ್ಕೆ ವೇಗ ನೀಡುತ್ತದೆ. ಹೊಸ ಜವಾಬ್ದಾರಿಗಳನ್ನು ಸ್ವೀಕರಿಸುವಾಗ ತಾಳ್ಮೆ ಮತ್ತು ಪೂರ್ಣ ಮೌಲ್ಯಮಾಪನ ಅಗತ್ಯ. ಶನಿಯ ಜಾಗೃತಿಯೇ ಆರ್ಥಿಕ ದೃಷ್ಟಿಕೋನದಲ್ಲಿ ಸ್ಥಿರತೆಯನ್ನು ಬೆಂಬಲಿಸುತ್ತದೆ. ಖರ್ಚುಗಳನ್ನು ವಿವೇಕದಿಂದ ಪರಿಶೀಲಿಸಿ. ಆರೋಗ್ಯಕ್ಕೆ ಆದ್ಯತೆ ಕೊಡಿ. ಯೋಗ, ಧ್ಯಾನ ಮತ್ತು ಸಮತೋಲಿತ ಚಟುವಟಿಕೆಗಳು ನಿಮ್ಮ ಸೂಕ್ಷ್ಮ ಶಕ್ತಿಯನ್ನು ಸಮತೋಲನಗೊಳಿಸುತ್ತವೆ. ದಿನನಿತ್ಯದ ವಿಶ್ರಾಂತಿ ತಂತ್ರಗಳು ಒತ್ತಡದ ಏರಿಳಿತಗಳನ್ನು ನಿರ್ವಹಿಸಲು ಸಹಾಯ ಮಾಡುತ್ತವೆ. ಪೋಷಕ ಆಹಾರ ಮತ್ತು ಸಾಕಷ್ಟು ನೀರು ಕುಡಿಯುವುದನ್ನು ಪ್ರಾಧಾನ್ಯ ಕೊಡಿ. ಸೃಜನಶೀಲ ಅಭಿವ್ಯಕ್ತಿ ನಿಮ್ಮ ಭಾವನಾತ್ಮಕ ಗುಣಪಡಿಸುವಿಕೆಗೆ ಸಹಾಯ ಮಾಡುತ್ತದೆ.
29ನೇ ತಾರೀಖಿನ ಅಮಾವಾಸ್ಯೆ ಹೊಸ ಆರಂಭಗಳಿಗೆ ದಾರಿ ಮಾಡಿಕೊಡುತ್ತದೆ.